ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮಿದ್ದೀವಿ ಫ್ರೆಂಡ್ಸ್. ಬನ್ನಿ, ಇವತ್ತು ಸಾಯಂಕಾಲದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ವ್ಲಾಗನ್ನು ಮಾಡಿದ್ದೀನಿ. ಅದು ಬೆಳಗಿನ ವ್ಲಾಗ್ ಅಂತ ನಾನು ನಾಳೆ ಹಾಕ್ತೀನಿ. ಈ ಸಾಯಂಕಾಲದ ವ್ಲಾಗನ್ನು ನಿಮಗೆ ನೆಕ್ಸ್ಟ್ ಡೇ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ಎಲ್ಲ ಕೆಲಸ ಮಾಡಿಬಿಟ್ಟು ದೀಪ ಹಚ್ಚಬೇಕು. ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕೆಲಸ ಆಯಿತು. ದೀಪ ಹಚ್ಚಬೇಕು, ದೇವ್ರ ಮನೆಗೆ ದೀಪ ಹಚ್ಚಿ ರಾತ್ರಿ ಅಡುಗೆ ಮಾಡಬೇಕು. ಇವತ್ತಿನ ಸಾಯಂಕಾಲದಿಂದ ನೈಟ್ ಊಟ ಆಗಿ ಮಲಗೋವರೆಗೂ ನಮ್ಮದು ಯಾವ ರೀತಿ ವ್ಲಾಗ್ ಇರುತ್ತೆ, ಆ ದಿನಚರಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಯಾರೆಲ್ಲ ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಟಚ್ ಮಾಡಿದರೆ ನಾನು ಮಾಡುವಂಥ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪ್ತಾವೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಿಂದ್ಗಡೆ ಸಾಂಗ್ ಯಾವಾಗಲೂ ಸಾಂಗ್ ಇದ್ದಿದ್ದ ನಮ್ಮ ಮನ್ಯಾಗ ಮೇಡಮ್ ಅವ್ರು ಕುತ್ಕೊಂಡು ನೋಡಕತ್ತಾರ. ಕಾರ್ಟೂನ್ ಹಚ್ಚಿದ ತಕ್ಷಣ ಚೀರಾಟ ಚಲೋ ಆಗುತ್ತೆ. ಕಾರ್ಟೂನು ಆಕಿಗೆ ಸಾಂಗ್ ಈಕಿ ಮಕ್ಕೊಂಡಾಗ ಆಕಿ ಕಾರ್ಟೂನ್ ನೋಡಬೇಕು. ಬಟ್ ಇವಾಗ ಆಕಿದು ಹೋಮ್ವರ್ಕ್ ಪೆಂಡಿಂಗ್ ಐತಿ, ಹಾಗಾಗಿ ಹೋಮ್ವರ್ಕ್ ಮಾಡಕತ್ತಾಳ ಆಕಿ. ಫ್ರೆಂಡ್ಸ್, ದೀಪ ಹಚ್ತೀನಿ. ದೀಪ ಹಚ್ಚಿ ಸಿಗ್ತೀನಿ. ಏನು ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ರಾತ್ರಿಗೆ ಊಟಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಂ, ಮತ್ತೇನೋ ಅನ್ನಕತ್ತಿ ಅಲ್ಲಿ ಹಿಂದೆ? ಹಾಂ, ಏನು ಮಾಡ್ತೀನಿ, ಮಾಡ್ಬೇಕಾದ್ರೆ ತೋರಿಸ್ತೀನಿ. ನವ್ಯಾ ಹಾಯ್ ಹಾಯ್. ಅಯ್ಯೋ ಹೀರೋಯಿನ್ ನವೇನ್ ಥರ ಅದಾಳ? ನವೇ ಹೀರೋಯಿನ್ ಹಂಗಂದ್ರೆ? ಹೌದಾ? ಹೀರೋಯಿನ್ ಓಯ್ ಅಂತ ನೋಡಲ್ಲ, ಆವಾಜ್ ಹಾಕ್ತಾಳ ಓಯ್. ಚೆನ್ನಾಗಿದ್ದಿದ್ರೆ ಅಕ್ಕಿ ಹೀರೋಯಿನ ಹಾಕಿದ್ಲು. ಡಿಂಪಲ್ ಬೀಳ್ತೈತಿ ಈ ಕಡೆ. ಮಾತು ಬುದ್ಧಿ ಎಲ್ಲ ಚೆನ್ನಾಗಿದ್ದಿದ್ರೆ ಅಕ್ಕಿ ಹೀರೋಯಿನ ಹಾಕಿದ್ಲು. ಅಷ್ಟು ಚಲೋ ಅದಾಳ ಅಕ್ಕಿ. ನಮ್ಮ ಮನೆಗೆ ಯಾರು ಇಲ್ಲ ಅಕ್ಕಿನ ಅಷ್ಟು ಚಲೋ. ಇದ್ರದ್ದು ನಮ್ಮ ನಾವೇನು ಮೂರು ನೆಟ್ಟ ಹೋಗೈತಿ ನೋಡ್ರಿ. ಮೂಗು ನೋಡ್ರಿ, ಇಷ್ಟು ಅಗ್ಲ ಐತಿ ಮೂಗು. ಮೂಗು ಹಿಗ್ಗಿಸ್ತಾಳೆ. ಏನಾರು ಕೋಪ ಬಂತು ಅಂದ್ರೆ ಮೂಗು ಹಿಗ್ಗಿಸ್ಕೊಳ್ತಾಳೆ. ಅದಕ್ಕೆ ನಾನೇನು ಹೇಳ್ತೀನಿ, ನೀನು ಮೂಗು ಹಿಗ್ಗಿಸಿದ್ರೆ ಇನ್ನೂ ಇಷ್ಟು ಅಗ್ಲ ಆಗುತ್ತಾ, ನಾಳೆ ಯಾರು ಮದುವೆ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತೀನಿ ಆಕೆಗೆ. ಓಕೆ ಫ್ರೆಂಡ್ಸ್, ದೀಪ ಹಚ್ತೀನಿ ನಾನು. ಇವಾಗ ದೇವ್ರ ಮುಂದೆ ದೀಪ ಹಚ್ಚಕತ್ತೀನಿ ನೋಡ್ರಿ. ಆಮೇಲೆ ಫ್ರೆಂಡ್ಸು, ನಂದು ಇನ್ಸ್ಟಾಗ್ರಾಮ್ ಐ ಡಿ ಐತಿ, ಶ್ರೀದೇವಿ ಜಾಲಾದಿ ಅಂತ ಸರ್ಚ್ ಮಾಡಿದರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ ಶೇರ್ ಮಾಡಿದ್ದೀನಿ ಮೊನ್ನೆ ಬರ್ತ್ಡೇದು. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡ್ರಿ, ನಾನೀಗ ಚಹಾ ಸೋಸಿದೆ, ಹಾಲು ಕಾದವು, ಅದನ್ನು ಬಾಯಿ ಮುಚ್ಚಿಟ್ಟಿನಿ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ಚಹಾ ಉಳ್ದೈತಿ. ಚಹಾನ ಜಾಸ್ತಿನ ಕಾಸಿನಿ ಇವತ್ತೊಂದು ಸ್ವಲ್ಪ. ಯಾಕಂದ್ರೆ ನಮ್ಮ ಮನೆಯವರು ಸಮೋಸ ತೊಗೊಂಬಂದಿದ್ರು ಬರಬೇಕಾದ್ರೆ. ಮಳೆ ಬರ್ತಿತ್ತಲ್ಲ, ಬಿಸಿ ಬಿಸಿ ಮಾಡ್ತಾ ಇರ್ತಾರಲ್ಲೇ ಅವರು ಬರೋ ದಾರಿಯಲ್ಲಿ. ಆವಾಗ ತೊಗೊಂಬಂದಿದ್ರು ಸಮೋಸ, ಎಲ್ಲರಿಗೂ ಒಂದೊಂದು ಸಮೋಸ ತೊಗೊಂಬಂದಿದ್ರು ನೋಡ್ರಿ. ನಾನು ನಿನ್ನೆ ವಿಡಿಯೋದಾಗ ತೋರಿಸಿದ್ದೆ, ಶೇಂಗಾ ಕಾಳು ಹೊರಗೆ ತೆಗೆದಿಟ್ಟಿದ್ದೆ ಫ್ರಿಜ್ಜಿಂದ. ಇವಾಗ ಅವನ್ನ ಹುರಿದು ಸಿಪ್ಪಿನೆಲ್ಲ ಸಪ್ರೇಟ್ ಮಾಡಿ ಇಟ್ಟೀನಿ.
ಸಮೋಸ ಚಹಾ ನೋಡ್ರಿ. ಸಮೋಸ ಅಂತೂ ಬಿಸಿ ಬಿಸಿಯಾಗಿದ್ದು ಚಹಾ ಜೊತೆಗೆ ಸೂಪರಾಗಿತ್ತು. ನೋಡ್ರಿ ಇತ್ತೀಚೆಗೆ ಜಾಸ್ತಿ ತಿಂತಾಯಿದ್ದೀವಿ ಹೊರಗಡೆ ಐಟಮ್ಮು. ನಮ್ಮ ಮನೆಯವ್ರು ತೊಗೊಂಬರ್ತಾ ಇದ್ದಾರೆ, ಹಂಗಾಗಿ ನಾವು ತಿಂತಾಯಿದ್ದೀವಿ. ಹೇಳಂಗಿಲ್ಲ ಕೇಳಂಗಿಲ್ಲ, ಹಂಗೆ ತೊಗೊಂಬಂದ್ಬಿಡ್ತಾರೆ ಒಂದೊಂದು ಸಲ ಅವರು. ನೋಡ್ರಿ ಶೇಂಗಾ ಚಟ್ನಿ ಮಾಡೋಕ್ಕೆ ಈಗ ನಾನು ರೆಡಿ ಮಾಡಿಟ್ಟೀನಿ. ಶೇಂಗಾ ಚಟ್ನಿಗೆ ಒಂದು ಬೆಳ್ಳುಳ್ಳಿನ ಸುಲ್ಕೊಂಡಿನಿ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಒಂದು 2 ಸ್ಪೂನಷ್ಟು ಜೀರಿಗೆ ಮತ್ತು ಕರಿಬೇವು ಬೆಳ್ಳುಳ್ಳಿ ಮೇನ್ ಇದಕ್ಕೆ ಘಮ ಘಮ ಅನ್ನುತ್ತಾ ಫ್ಲೇವರು. ಬೆಳ್ಳುಳ್ಳಿ ಮತ್ತು ಜೀರಿಗೆ ಕರಿಬೇವು ಹಾಕಿದ್ರೆ ಹಂಗಾಗಿ ಹಾಕ್ತಾರೆ. ನಮ್ಮೂರ ಕಡೆ ಎಲ್ಲ ಒರಳು ಅಥವಾ ಹಿಂಡಿ ಕೊಡ್ತಾರಲ್ಲ ಆ ಕಲ್ನ್ಯಾಗ ರುಬ್ತಾರೆ, ಭಾಳ ಚಲೋ ಆಕೈತಿ. ಅದಕ್ಕಿಂತ ಈ ಮಿಕ್ಸಿಲಿ ಹಾಕೋದಕ್ಕಿಂತ ರುಬ್ಬೋದು ಒಳ್ಳಲ್ಲಿ ಮಾಡೋದು ಭಾಳ ರುಚಿ ಇರುತ್ತೆ ಫ್ರೆಂಡ್ಸ್. ನೋಡ್ರಿ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಬಂದು ಒಂದು ತಾಟಿಗೆ ಆರಿಟ್ಟಿನಿ. ಆರಿದಾದ್ಮೇಲೆ ನಾವು ಬಾಕ್ಸಿಗೆ ಹಾಕಿಟ್ಕೋಬೇಕು, ಹಂಗೆ ಇಡಬಾರ್ದು ಫ್ರೆಂಡ್ಸ್. ನೋಡ್ರಿ ಈಗ ನಾನು ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಒಲೆ ಮೇಲೆ. ಒಂದು ಬಟ್ಲದಷ್ಟು ಹೆಸರು ಕಾಳು ತೊಗೊಂಡಿನಿ, ನೆನೆಸಿಟ್ಟಿದ್ದೆ ನಾನು. ಬೆಳಿಗ್ಗೆ ನೆನೆಸಿಟ್ಟು ರಾತ್ರಿಗೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಶಿವುಡು ಅಂದರೆ ಒಂದು ಕಟ್ನಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿನಿ. ಸಬ್ಬಸಿಗೆ ಸೊಪ್ಪು ಹೀಟ್ ಅಂತಾರೆ ಬೆಂಗಳೂರು ಸೈಡು. ಆಮೇಲೆ ಇದು ಏನಂದರೆ ಹೆಸರು ಕಾಳು ತಂಪು ಫ್ರೆಂಡ್ಸ್. ಎರಡು ಸಮನಾಗಿ ಇರುತ್ತೆ, ಹೀಟು ಮತ್ತು ತಂಪು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸಬ್ಬಸಿಗೆ ಸೊಪ್ಪು ಹೆಸರು ಕಾಳು. ಹಂಗಾಗಿ ನಾನು ಇವತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳು ಹಾಕಿ ಸಾರು ಮತ್ತು ಪಲ್ಯನೂ ಕೂಡ ಮಾಡಾಕತ್ತೀನಿ. ಇವಾಗ ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ನೀರು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ, ಯಾಕಂದ್ರೆ ಕಾಳು ಸೊಪ್ಪು ಸ್ವಲ್ಪ ಉಪ್ಪು ಹಾಕಿದ್ರೆ ಹಿಡಿತೈತಿ ಅಂತಂದು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ನೋಡ್ರಿ. ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಮತ್ತು ಕಾಳನ್ನ. ಇಲ್ಲಾಂದ್ರೆ ಸೊಪ್ಪು ಒಂದು ಸೈಡು ಕಾಳು ಒಂದು ಸೈಡ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನಾವು ಮುಚ್ಚೋದಕ್ಕಿಂತ ಮೊದಲು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಕಡೆಯೂ ಸೊಪ್ಪು ಇರುತ್ತೆ, ಎಲ್ಲ ಕಡೆಯೂ ಕಾಳು ಇರ್ತಾವೆ. ಯಾಕಂದ್ರೆ ಸಬ್ಬಸಿಗೆ ಸೊಪ್ಪಲ್ಲ ಒಂದೇ ಸೈಡ್ ಕುತ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ನೋಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ವಿಷಲನ್ನ ಕೂಗಿಸ್ಕೋಬೇಕು. ಕಾಳು ಆಗಿರಬೇಕು ನಮ್ಗೆ ಅಂದರೆ 1 ವಿಷಲ್ ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ವಿಷಲ್ ಹೋಗೋದಕ್ಕಿಂತ ಮೊದಲು ನಾವು ಅದನ್ನು ಗಾಳಿನ ತೆಗೆದು ಓಪನ್ ಮಾಡ್ಕೋಬೋದು. ಕಾಳಾಗಿ ಬೇಕು ನಮ್ಗೆ ಪಲ್ಯ ಅಂದರೆ. ಬಟ್ ನಮ್ಮ ಮನ್ಯಾಗ ಹೆಂಗಂದರೆ ನಮ್ಮ ನವ್ಯಾಗ ಆಕಿನೂ ಕೂಡ ಹೆಲ್ದಿಯಾಗಿ ಊಟ ಮಾಡಬೇಕಲ್ಲ, ಹಾಗಾಗಿ ನಾನು ಮೆತ್ತಗನ ಕುದಿಸ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ಮೆತ್ತಗಿದ್ರೆ ತಿಂತಾಳೆ, ಜೀರ್ಣನೂ ಕೂಡ ಆಗುತ್ತೆ. ಹಾಗೆ ಕಾಳು ತಿಂದ್ರೆ ಅದು ಹಾಗೆ ಇರುತ್ತೆ, ಹಾಗಾಗಿ ನಾನು ಮೆತ್ತಗನ ಕುದಿಸ್ಕೊತೀನಿ. ಈಗ ನೋಡ್ರಿ ನಾನು ವಿಷಲ್ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಸೈಡ್ಗೆ ಎತ್ತಿಕ್ಕಿ ಇವಾಗ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದ್ಮೇಲೆ ಈಗ ನಾನು ಸಾಂಬಾರಿಗೆ ಮಸಾಲೆ ರುಬ್ಕೊಳಕ್ಕೆ ನೋಡ್ರಿ ಒಂದು 10 ರಿಂದ 15 ಕಾಳು ಮೆಣಸು, ಒಂದು 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಜೀರಿಗೆ ಮತ್ತು ಕಾಳು ಮೆಣಸು ಇವು 2 ಮೇನ್ ಈ ಸಾಂಬಾರಿಗೆ. ಬಸ್ಸಾರು ಫ್ರೆಂಡ್ಸ್ ನಾನಿವತ್ತು ಮಾಡ್ತಾಯಿರೋದು. ಇದು ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಚೆನ್ನಾಗಿ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಸಾರು ಮಾಡೋದ್ರಿಂದ ಸಾರು ರುಚಿಯಾಗಿ ಬರುತ್ತೆ ಭಾಳ. ಬೆಂಗಳೂರು ಸೈಡು ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆಗೆ ಜಾಸ್ತಿ ಮಾಡ್ತಾರೆ ಇದನ್ನು ಬಸ್ಸಾರು ಅಂತಂದು. ನಮ್ಮೂರ ಸೈಡು ಈ ಥರ ಬಸ್ಸಾರು ಮಾಡೋದಿಲ್ಲ. ಬಟ್ ಏನಂದರೆ ಕಟ್ಟಿನ ಸಾರು ಅಂತಾರೆ ನಮ್ಮೂರ ಕಡೆ. ಯಾವುದೇ ಕಾಳನ್ನು ಬಸ್ತು ಮಾಡಿದ್ರೆ ಕಟ್ಟಿನ ಸಾರು, ಹೆಸರು ಕಾಳಿಂದು ಕಟ್ಟಿನ ಸಾರು ಅಂತಾರೆ. ಈಗ ನೋಡ್ರಿ ಒಂದು ಬೆಳ್ಳುಳ್ಳಿನ ನಾನು ಸುಲ್ಕೊಂಡು ಹಾಕಿದ್ದೀನಿ, ಲಿಂಬೆಹಣ್ಣು ಗಾತ್ರದ್ದು. ಒಂದು 10 ರಿಂದ 10 ಅದಾವೆ ಫ್ರೆಂಡ್ಸ್ ಬೆಳ್ಳುಳ್ಳಿ. ಅವನು ಕೂಡ ಹಾಕಿ ಫ್ರೈ ಮಾಡಿದಾದಮೇಲೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಆಗೋಷ್ಟು ಕಾಯಿನ ಹಾಕ್ಕೋಬೇಕು. ಕಾಯಿ ತುರಿ 2 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಉರಿಯಲ್ಲಿ ಎಣ್ಣೆ ಒಳಗೆ. ಇಷ್ಟೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಒಲೆನ ಆಫ್ ಮಾಡಬೇಕು. ಆಫ್ ಮಾಡಿ ಅದನ್ನು ಆರಕ್ಕೆ ಬಿಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಆರಕ್ಕೆ ಬಿಟ್ವಿ ಅಂದರೆ ಮಿಕ್ಸಿಗೆ ಹಾಕೋಕ್ಕೆ ರೆಡಿ ಆಗುತ್ತೆ ಫ್ರೆಂಡ್ಸ್.
ಇವಾಗ ನಾನು ಸೈಡ್ಗೆ ಎತ್ತಿಕ್ಕಿ ಕಾಳು ಮತ್ತು ಸೊಪ್ಪು ಬೆಂದೈತವೇನೋ ನೋಡೋಣ ಫ್ರೆಂಡ್ಸ್. ಇವಾಗ ನೋಡಿರಿ, ಕಾಳು ಕೂಡ ಮೆತ್ತಗಾಗಿದ್ದವು, ತೀರ ಮೆತ್ತಗೂ ಆಗಿಲ್ಲ. ಒಂದು ನಮಗೆ ಹದವಾಗಿ ಮಕ್ಕಳಿಗೆ ತಿನ್ಸೋಕೆ, ವಯಸ್ಸಾದವ್ರಿಗೆ ತಿನ್ಸೋಕೆ ಯಾವ ರೀತಿ ಇರಬೇಕು ಆ ರೀತಿ ಆಗಿದೆ. ಚೆನ್ನಾಗಿ ಬಂದೈತಿ ನೋಡಿರಿ. ಈ ರೀತಿ ಕಾಳು ಕುದ್ರೆ ಜೀರ್ಣ ಆಗುತ್ತೆ ಹೊಟ್ಯಾಗ. ಇವಾಗ ನಾವು ಕಾಳಿಂದ ತಿನ್ನಿಸ್ಬಿಟ್ರೆ ಮಕ್ಕಳಿಗೆ ಅವು ಚೆನ್ನಾಗಿ ಅಗ್ದಿರೋದಿಲ್ಲ, ಹಂಗೆ ನುಂಗ್ಬಿಟ್ಟಿರ್ತಾವೆ. ಎಸ್ಪೆಷಲಿ ನಮ್ಮ ನವ್ಯ ಅಂತಲೇ ಹೇಳ್ಬೋದು. ಆಕೆ ಕಾಳು ತಿನ್ನಿಸಿದ್ರೆ ಹೆಂಗೆ ತಿಂದಿರ್ತಾಳೆ ಹಂಗೆ ವಾಪಸ್ ಬರ್ತಾವೆ. ಹಾಗಾಗಿ ನಾನು ಮೆತ್ತಗನ ಮಾಡಿ ತಿನ್ನಿಸ್ತೀನಿ ಫ್ರೆಂಡ್ಸ್. ಇವಾಗ ಕಾಳು ಮತ್ತು ಸೊಪ್ಪನ್ನು ಬಸ್ಕೊತಾ ಇದ್ದೀನಿ ನೋಡಿರಿ. ಒಂದು ಪಾತ್ರೆಗೆ ಹಾಕಿ ನಾವು ಚೆನ್ನಾಗಿ ನೀರೆಲ್ಲ ಕಟ್ಟೆಲ್ಲ ಅದರೊಳಗೆ ಬೀಳಬೇಕು. ಸೊಪ್ಪು ಕಾಳು ಸಪ್ರೇಟ್ ಮಾಡ್ಕೋಬೇಕು. ಈ ನೀರನ್ನು ನಾವು ಸಾಂಬಾರು ಮಾಡ್ಕೊತೀವಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲೆಗೆ ರುಬ್ಕೊಂಡಿದ್ನೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಜೀರಿಗೆ, ಮೆಣಸು ಅದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ನೋಡಿರಿ. ಮಿಕ್ಸಿ ಜಾರ್ಗೆ ಇವಾಗ ನಾನು 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೆಟೊ ಇದು. ಒಂದು ಸ್ವಲ್ಪ ಈಗ ಹುಣಸೆ ಹಣ್ಣು ಹಾಕ್ಕೋಬೇಕು. ಅಂದರೆ ಫಸ್ಟು ನೋಡಿರಿ, ಒಂದು ಸ್ಪೂನಷ್ಟು, ಅಂದರೆ ದೊಡ್ಡ ಸ್ಪೂನಲ್ಲಿಂದ 1 ಸ್ಪೂನಷ್ಟು ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಂಡೀನಿ. ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು ನಮ್ಗೆ ಹುಳಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು. ನಾನು ಈ ಸಾರು ಈಗ ಇದನ್ನು ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ಸಾರು ಫಸ್ಟಿಗೆ ನಾನು ಊಟ ಮಾಡಿದಾಗ ಹುಳಿ ಅನ್ನಿಸ್ತು ಫ್ರೆಂಡ್ಸ್. ಬಟ್ ಮರುದಿನ ತುಂಬಾ ಟೇಸ್ಟ್ ಬಂದಿತ್ತು. ಹುಳಿ ಅಂತೂ ಸ್ವಲ್ಪನೂ ಇರಲಿಲ್ಲ ನೋಡಿರಿ. ಈಗ ರುಬ್ಬಿದ್ದು ಮಸಾಲೆನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನುಣ್ಣಗೆ ಸಣ್ಣಗೆ ರುಬ್ಕೊಂಬರ್ಬೇಕು, ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಅಂದ್ರೆ ಸಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕಂದರೆ ಕೊತ್ತಂಬರಿನೂ ಹಾಕ್ಕೋಬೋದು ಫ್ರೆಂಡ್ಸು. ನಮ್ಮ ಮನೇಲಿ ಕೊತ್ತಂಬರಿ ಖಾಲಿ ಆಗಿತ್ತು, ಹಂಗಾಗಿ ನಾನು ಕೊತ್ತಂಬರಿನ ಹಾಕಿಲ್ಲ. ನಿಮ್ಮ ಮನೇಲಿದ್ದರೆ ಕೊತ್ತಂಬರಿ ಹಾಕ್ಕೋರಿ, ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ನಾನು ಸಾರನ್ನ ಒಗ್ಗರಣೆ ಕೊಡೋಕೆ. ಸಾರಿಗೆ ಒಗ್ಗರಣೆಗೆ ಈಗ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೀನಿ. ಉರಿನ ಸಣ್ಣದಾಗೆ ಇಟ್ಕೋಬೇಕು, ಯಾಕಂದರೆ ಸ್ಟೀಲಿನ ಪಾತ್ರೆ ಬೇಗನೆ ಕಪ್ಪಾಗಿಬಿಡ್ತಾವೆ. ಹಾಗಾಗಿ 1 ಬೆಳ್ಳುಳ್ಳಿ ಹಾಕ್ಕೊಂಡೀನಿ, 1 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಇವಾಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡೀನಿ ನೋಡಿರಿ. ಕೈಲೇ ಮುರಿದ್ಬಿಟ್ಟು ಹಾಕ್ತೀನಿ ನಾನು ಕರಿಬೇವನ್ನ. ದೊಡ್ಡದು ಹಾಕಿದ್ರೆ ಹಂಗೆ ಸೈಡಿಗೆ ಎತ್ತಿಕ್ಬಿಡ್ತಾರೆ. ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ. ಎಲ್ಲನೂ ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ಒಂದು 2ರಿಂದ 2.5 ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿರಿ. ಈ ರೀತಿ ಎಣ್ಣೆಗೆ ಸಾಂಬಾರು ಪೌಡ್ರು ಅಥವಾ ಕೆಂಪು ಮೆಣಸಿನ ಪೌಡ್ರ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಸಾರಿಂದು. ಹಾಗಾಗಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಂಗಾಗಿ ಎಣ್ಣೆಗೆ ಸಾಂಬಾರು ಪುಡಿ ಹಾಕಿದೆ ನಾನು. ಈಗ ನೋಡಿರಿ, ಮಸಾಲೆನ ರುಬ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಗೆ ಫ್ರೈ ಮಾಡಿದ್ವಿ ಅಂದ್ರೆ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಟೊಮೆಟೊ ಮಾತ್ರ ಹಸಿ ವಾಸನೆ ಇರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಫ್ರೈ ಮಾಡಿರ್ತೀವಿ ನಾವು. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿರಿ, ಎಣ್ಣೆ ಒಳಗೆ ಇದನ್ನು ಸಾಂಬಾರು ಪುಡಿ ಹಾಕಿದ್ನಲ್ಲ ಅದೆಲ್ಲ ಎಣ್ಣೆ ಹೆಂಗೆ ಬಿಟ್ಕೊಂತ ನೋಡಿರಿ. ಇವಾಗ ಒಂದು ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಫ್ರೈ ಆಗುತ್ತೆ ನೋಡಿರಿ. ಇದು ಕುದೀತಾ ಇರ್ತೈತಲ್ಲ, ಮೇಲ್ಗಡೆ ಎಲ್ಲ ಸಿಡಿತಾ ಇರ್ತೈತಿ. ಈಗ ಮಿಕ್ಸಿ ಜಾರನ್ನ ತೊಳೆದು ಆ ನೀರನ್ನು ಮಸಾಲೆಗೆ ಹಾಕ್ಕೊತೀನಿ ನಾನು. ಹಾಕಿ ನಮ್ಗೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ಆಮೇಲೆ ಹಾಕ್ಕೋಬೇಕು. ಈಗ ಫಸ್ಟು ನಾನು ಇಟ್ಕೊಂಡಿದ್ವಲ್ಲ, ಬಸ್ತಿದ್ವಲ್ಲ ಕಾಳು ಸೊಪ್ಪು, ಆ ನೀರನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಹಾಕಿದಾದಮೇಲೆ ನೋಡ್ಕೋಬೇಕು, ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಗಟ್ಟಿ ಇಲ್ಲಾಂದರೆ ನಡಿತೈತಿ ನೋಡಿರಿ. ಇವಾಗ ಆ ನೀರು ಹಾಕಿ ಮಿಕ್ಸ್ ಮಾಡಾಕತ್ತೀನಿ ನಾನು. ನಿಮಗೇನಾದರೂ ಗಟ್ಟಿ ಅನಿಸಿದರೆ ನೀರು ಹಾಕ್ಕೊಳ್ಳಿ, ಗಟ್ಟಿ ಇಲ್ಲ ಅಂತಂದರೆ ಮೀಡಿಯಮ್ ಆಗಿ ಸಾಂಬಾರಿದ್ದರೆ ಸಾಕು. ಇವಾಗ ನಮ್ಮ ಸಾರು ಸ್ವಲ್ಪ ಗಟ್ಟಿಯಾಗೈತಿ, ಹಾಗಾಗಿ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡಿರಿ. ಸ್ವಲ್ಪ ಫಸ್ಟಿಗೆ ನಾವು ನೀರಾಗಿನ ಮಾಡ್ಕೋಬೇಕು, ಯಾಕಂದ್ರೆ ರಾತ್ರಿನೂ ಚೆನ್ನಾಗಿ ಕುದಿಸ್ತೀವಿ. ಮತ್ತು ಮಿಕ್ತು ಅಂದರೆ ಮರುದಿನನೂ ಕೂಡ ನಾವು ಕುದಿಸ್ತೀವಲ್ಲ, ಕುದಿಸ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ಇವಾಗ ನಾನು ಟೋಟಲ್ 1 ಗ್ಲಾಸ್ ನೀರು ಹಾಕ್ಕೊಂಡೀನಿ.
ಮೇಲೆ ಅಂದ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತಾ. ಕುದಿಸ್ದಂಗೆಲ್ಲ ಅದು ಒಂದೇ ಹದವಾಗಿರುತ್ತೆ, ಗಟ್ಟಿ ಆಗಲ್ಲ. ಗಟ್ಟಿ ಆದರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ಆಗಲೇ ಅರ್ಧ ಗ್ಲಾಸ್ ಹಾಕಿದೆ. ಈಗ ಇನ್ನು ಮಿಕ್ಕಿದ ನೀರನ್ನು ಕೂಡ ಹಾಕಿದೆ ನಾನು. ಇವಾಗ ಇದು ಚಲೋ ಹೊತ್ನಾಗ ಕುದಿ ಬರಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಫಸ್ಟಿಗೆ 1 ಸ್ಪೂನಷ್ಟು ಉಪ್ಪು ಹಾಕಿರ್ತೀವಿ, ಆಮೇಲೆ ನೋಡಿಬಿಟ್ಟು ನಾವು ಉಪ್ಪನ್ನು ಹಾಕ್ಕೋಬೇಕು. ಮತ್ತು ದಬಾಯಿಸಿ ನಾವು ಉಪ್ಪು ಹಾಕಿಬಿಟ್ರೆ ಆಮೇಲೆ ತಿನ್ನೋಕ್ಕಾಗೋದಿಲ್ಲ. ಹುಳಿ ಅಂತೂ ನನಗೆ ಹುಳಿ ಆಗೈತೆ ಅನ್ನಿಸ್ತು ಫ್ರೆಂಡ್ಸು ರಾತ್ರಿ. ಬಟ್ ಮರುದಿನ ಮಾತ್ರ ಸಖತ್ ರುಚಿಯಾಗಿ ಬಂದಿತ್ತು ಸಾಂಬಾರು. ಕುದಿಸಿದ್ನಲ್ಲ, ಹಾಗಾಗಿ ನಾವು ಸಾರನ್ನ ಎಷ್ಟು ಕುದಿಸ್ತೀವೋ ಅಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಸುಮ್ಮನೆ ಒಂದೇ ಕುದಿಸಿಬಿಟ್ಟು ನಾವು ಆಫ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಂಗಿಲ್ಲ ಸಾಂಬಾರು. ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿರಿ, ಇವಾಗ ಸಾರು ಕುದಿಯಾಗತೈತಿ. ಮೇಲ್ಗಡೆ ಸುತ್ತಾರ್ದ ಕಾಣುತ್ತಲ್ಲ, ಈ ನೊರೆ ಎಲ್ಲ ಹೋಗಬೇಕು. ಈ ನೊರೆ ಎಲ್ಲ ಹೋಗೋವರೆಗೂ ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. 2 ದಿವಸ ಇಟ್ಕೊಂಡು ತಿಂದರೂ ಕೂಡ ಹಾಳಾಗೋದಿಲ್ಲ ಸಾಂಬಾರು. ಈ ಸಾಂಬಾರು ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ನೋಡಿರಿ, ಈಗ ನಾನು ಸೊಪ್ಪು ಮತ್ತು ಕಾಳು ಸಪ್ರೇಟಾಗಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಕೊಡಾಕತ್ತೀನಿ. 2 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಕಡಾಯಿಗೆ. ನಾನು ಫಸ್ಟ್ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ಕಡಾಯಿ ಒಳಗೆ ಪಲ್ಯ ಮಾಡ್ಕೊಳಕತ್ತೀನಿ. ಈಗ ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿನಿ. ನೋಡಿರಿ, ಸಾಸಿವೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಒಳ್ಳೆಯದು ಆರೋಗ್ಯಕ್ಕೆ. ಜೀರ್ಣಕ್ಕೆ ತುಂಬ ಒಳ್ಳೆಯದು. ಕಾಳು ಹಾಕಿರ್ತೀವಲ್ಲ, ಕಾಳು ಜೀರ್ಣ ಆಗಬೇಕಂದ್ರೆ ಜೀರಿಗೆ, ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರಂತೂ ಘಮ ಘಮ ಅಂತಿರ್ತೈತಿ ಪಲ್ಯ. ಹಾಗಾಗಿ ನಾನು ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕೀನಿ. ಇವಾಗ ನಾನು ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದ್ರೊಳಗೆ 4-5 ಹಸಿಮೆಣ್ಸಿನ್ಕಾಯಿ ದೊಡ್ಡದಾಗಿ ಕಟ್ ಮಾಡೀನಿ. 1 ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತಾ, ನಾವು ಆದ್ರೆ ದೊಡ್ಡವರಾದ್ರೆ ನೋಡ್ಕೊಂಡು ತಿಂತೀವಿ. ಬಟ್ ಮಕ್ಕಳು ತಿನ್ನಬೇಕಾದ್ರೆ ಹಂಗೆ ತಿಂದುಬಿಡ್ತಾರೆ. ಹಾಗಾಗಿ ಸ್ವಲ್ಪ 1 ಭಾಗದಲ್ಲಿ 2 ಭಾಗ ಮಾಡಿ ಹಾಕಿದ್ರೆ ಟೇಸ್ಟನ್ನು ಇರುತ್ತೆ ಮತ್ತು ಸಿಗುತ್ತೆ, ಕೈಗೆ ಸೈಡಿಗೆ ತಿಕ್ಬೋದು. ಇವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಕಾಳು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿರಿ, ಕಾಳು ಮೆತ್ತಗನ ಆದವು. ಕೆಲವೊಬ್ಬರಿಗೆ ಈ ರೀತಿ ಮೆತ್ತಗೆ ಬೇಯಿಸಿ ಮಾಡಿದರೆ ಇಷ್ಟ ಆಗಲ್ಲ. ಬಟ್ ನಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಮ್ಮ ಇಷ್ಟಕ್ಕಿಂತ ಮಕ್ಕಳ ಇಷ್ಟನೇ ಮುಖ್ಯ ಅಲ್ವಾ. ಮಕ್ಕಳು ತಿಂದು ಚೆನ್ನಾಗಿ ಬೆಳಿಬೇಕಂತ ನಾವೆಲ್ಲ ಏನೇನೋ ಆರೋಗ್ಯಕರ ಫುಡ್ ಮಾಡ್ತಾಯಿರ್ತೀವಿ. ಹಾಗಾಗಿ ಮಕ್ಕಳಿಗೋಸ್ಕರನಾದರೂ ನಾವು ಚೇಂಜ್ ಆಗಲೇಬೇಕು ಒಂದೊಂದು ಟೈಮಲ್ಲಿ. ಇವಾಗ ಅದು ಸೊಪ್ಪು, ಕಾಳು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆದಮೇಲೆ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ನೋಡಿರಿ, ಮುಂಚೆ ಸ್ವಲ್ಪ ಹಾಕಿದ್ದೆ ಉಪ್ಪು, ಹಾಗಾಗಿ ಈಗ 1.5 ಸ್ಪೂನಷ್ಟು ಮಾತ್ರ ಹಾಕೀನಿ. ಸ್ವಲ್ಪ ಹಾಕೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೀನಿ. ಜಾಸ್ತಿ ಏನಿಲ್ಲ. ಬೇಕಂದರೆ ಇದಕ್ಕೆ ಕಾಯಿ ತುರಿನೂ ಕೂಡ ಹಾಕ್ಕೋಬೋದು. ಕಾಯಿ ತುರಿ ಹಾಕಿದರೆ ಏನಾಗುತ್ತೆ, ಬೇಗನೆ ಹಾಳಾಗುತ್ತೆ ಪಲ್ಯ. ಹಾಗಾಗಿ ನಾನು ಕಾಯಿ ತುರಿ ಹಾಕಿಲ್ಲ. ಅದರಲ್ಲೂ ಹೆಸರು ಕಾಳಿನ ಪಲ್ಯ ಅಂತೂ ಬೇಗನೆ ಹಳಸುತ್ತೆ ಫ್ರೆಂಡ್ಸ್. ಆಗಾಗ ನಾವು ಅದನ್ನು ಬಿಸಿ ಮಾಡ್ಕೊತಾನೆ ಇರಬೇಕು. ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನ ಬಿಸಿ ಮಾಡಬೇಕು. ಉಳಿದಿಲ್ಲ ಅಂದರೆ ನಡಿತೈತಿ. ಉಳಿತು ಅಂದ್ರೆ ಮಧ್ಯಾಹ್ನ ಒಂದು ಸಲ ಬಿಸಿ ಮಾಡಿ ಇಟ್ಬಿಟ್ರೆ ಮತ್ತು ರಾತ್ರಿಗೂ ಕೂಡ ಊಟ ಮಾಡ್ಬೋದು ಅದನ್ನು. ನೋಡಿರಿ, ಇವಾಗ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ತಳದಲ್ಲಿ ಅದು ಹೆಸರು ಕಾಳಿಂದು ಫ್ರೆಂಡ್ಸ್. ಇವಾಗ ಮುಚ್ಚಳನ ಮುಚ್ಚಿದ್ದೀನಿ. 1 ನಿಮಿಷ ಬೆಂದರೆ ಸಾಕು. ಅದ್ರೇನು ಅವಶ್ಯಕತೆ ಇಲ್ಲ ಜಾಸ್ತಿ ಫ್ರೈ ಮಾಡೋ ಅಂಥದ್ದು. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿರಿ, ಇವಾಗ ಓಪನ್ ಮಾಡಿ ನೋಡಿ ಮುಚ್ಚಿಡ್ತಾ ಇದ್ದೀನಿ. ಈಗ ಸಾರಾಯಿತು, ಪಲ್ಯ ಆಯಿತು. ಈಗ ಒಂದು ಒಲೆ ಮ್ಯಾಗ ನಾನು ಅನ್ನಕ್ಕಿಟ್ಟು ನೋಡಿರಿ. ಈಗ ಒಲೆ ಮ್ಯಾಗ ಅನ್ನಕ್ಕಿಟ್ಬಿಟ್ಟು ಸಾಂಬಾರು ಪಲ್ಯ ಎಲ್ಲ ರೆಡಿ ಆಗೈತಲ್ಲ. ಈಗ ಅನ್ನಕ್ಕಿಟ್ಟು ನಾನು ಸ್ವಲ್ಪ, ಮತ್ತೀಗ ಬಸ್ಸಾರು ಮಾಡೋದಂದರೆ ಸಾಮಾನ್ಯ ಅಲ್ಲ. ಅನ್ನ ವಿಷಲ್ ಕೂಗ್ತು, ಅದನ್ನು ಆಫ್ ಮಾಡಿಬಿಟ್ಟು ಈಗ ನಾನು
ಪಾತ್ರೆ ಆಗಿದ್ವು, ಯಾಕಂದ್ರೆ ಬಸ್ಸಾರು ಪಲ್ಯ ಮಾಡೋದಂದರೆ ತುಂಬಾ ಪಾತ್ರೆ ಬೀಳ್ತಾವೆ ಫ್ರೆಂಡ್ಸು. ಇನ್ನು ನಾನು ಕಡಿಮೆನ ಮಾಡ್ಕೊಂಡೀನಿ ಪಾತ್ರೆನ. ಅವನ್ನ ಆಗಾಗ ತೊಳೆದು ಇಟ್ಬಿಟ್ನಿ ಅಂದ್ರೆ ಮತ್ತು ಜಾಸ್ತಿ ಪಾತ್ರೆ ಕೂಡೋದಿಲ್ಲ. ಹಾಗಾಗಿ ನಾನು ಆ ಪಾತ್ರೆನ ತೊಳಿತಾ ಇದ್ದೀನಿ. ಎಲ್ಲರೂ ನಿನ್ನೆ ವಿಡಿಯೋದೊಳಗೆ ಕೇಳ್ತಾಯಿದ್ರು, ನೀವು ಹಾಕ್ಕೊಂಡ್ರಲ್ಲ ಬೆಲ್ಟು ಏನದು ಹೇಳಿ ಅಂತಂದು ಕೇಳಿದರು. ಇದು ಬೆಲ್ಟು ನಮ್ಮ ತಂಗಿ ತರಿಸ್ಕೊಂಡಿದ್ಲು ಫ್ರೆಂಡ್ಸ್. ಆಕೆಗೆ 2ನೇದು ಅಬೋಷನ್ ಆಯ್ತಲ್ಲ, ಅಬೋಷನ್ ಆದಮೇಲೆ ಸೊಂಟ ನೋವು ಭಾಳ ಬರ್ತಿತ್ತಂತ. ಹಾಗಾಗಿ ಈ ಬೆಲ್ಟ್ ಹಾಕ್ಕೊಂಡ ಮೇಲೆ ಸೊಂಟ ನೋವು ಕಡಿಮೆ ಆಗೈತಿ. ಹಾಗಾಗಿ ನೀನು ಹಾಕ್ಕೋ ಯಾಕ, ನಿನಗೂ ಸೊಂಟ ನೋವು ಐತಿ, ಯಾವಾಗ ನೋಡಿದ್ರು ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆಲ್ಲ, ಹಾಕ್ಕೋ ಅಂತಂದು ಆ ಬೆಲ್ಟು ನನಗೂ ಕೂಡ ಕೊಟ್ಟಾಳ. ನಾನು ಕೂಡ ಹಾಕ್ಕೊಂಡೀನಿ. ಆಮೇಲೆ ಹೊಟ್ಟೆನೂ ಕೂಡ ಕರಗುತ್ತಂತ ಹೇಳಿದಾಳ. ಏನು ನೋಡಬೇಕು ಫ್ರೆಂಡ್ಸು. ಬಟ್ ನಾನೇನು ಸೊಂಟ ನೋವು ಬಂದಾಗ ಹಾಕ್ಕೊತೀನಿ ಅದನ್ನು. ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಇವಾಗ ಒಂದು ಕಡಾಳಿಗೆ ಒಳಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕೀನಿ. ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ಬಸ್ಸಾರಿಗೆ ಮುದ್ದೆ ಮಸ್ತ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ 2 ಮುದ್ದೆ ಮಾಡಕತ್ತೀನಿ. ಯಾಕಂದ್ರೆ 3 ಮುದ್ದೆ 4 ಮುದ್ದೆ ಮಾಡ್ಬೋದು. ನಮ್ಮ ಮನೆಯಾಗ 4 ಮಂದಿ ಇದೀವಿ ನಾವು. ಮುದ್ದೆನ ನನ್ನ ಬಿಟ್ಟರೆ ಮಿಕ್ಕಿದವ್ರು ಯಾರೂ ಇಷ್ಟಪಡಲ್ಲ. ಹಾಗಾಗಿ ನಮ್ಮ ಮನೆಯವರು ತಿನ್ನಂಗಿಲ್ಲ ನಾನು ಮುದ್ದೆನ ಅಂತಂದ್ರು. ಸ್ವಲ್ಪ ತಿನ್ನಿರಿ ಅಂತಂದು 2 ಮಾಡಿದೆ. ಒಂದ್ರದಾಗ ನಾನು ನವ್ಯ ತಿನ್ಬೋದು, ಇನ್ನೊಂದ್ರದಾಗ ಅವರಿಬ್ಬರು ತಿನ್ಬೋದು ಅಂತ ಚಿಕ್ಕ 2 ಮುದ್ದೆ ಮಾಡಿದ್ದೆ ಫ್ರೆಂಡ್ಸ್. ನೋಡಿರಿ, ಈಗ ಊಟ ರೆಡಿ ಆಯಿತು. ಅನ್ನ ಮಾಡೀನಿ, ಆಮೇಲೆ ಮುದ್ದೆ, ಬಸ್ಸಾರು, ಹೆಸರು ಕಾಳು ಮತ್ತು ಸೊಪ್ಪಿನ ಪಲ್ಯ ಫ್ರೆಂಡ್ಸ್. ಅನ್ನ ಬಿಸಿ ಬಿಸಿ ಐತಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಎಲ್ಲದ್ರ ಮೇಲೂ. ತುಪ್ಪ ಹಾಕಿದ ತಕ್ಷಣ ಯಾವ ರೀತಿ ಕರಗುತ್ತಾ ನೋಡಿ ಫ್ರೆಂಡ್ಸು. ಎಲ್ಲನೂ ಬಿಸಿಯಾಗಿದೆ. ಆಮೇಲೆ ಹೆಲ್ದಿ ಫುಡ್ಡು, ಯಾವುದೇ ಇದು ಇಲ್ಲ, ಆರೋಗ್ಯಕ್ಕೆ ಹಾನಿ ಇಲ್ಲ. ತುಂಬಾ ಹೆಲ್ತಿ ಫುಡ್ಡನ್ನು ಮಾಡಿದ್ದೀನಿ ಇವತ್ತು ರಾತ್ರಿ ಊಟಕ್ಕೆ. ಹೆಣ್ಮಕ್ಳು ರೊಟ್ಟಿ ಬಡಿಯೋಕ್ಕೂ ಇರಬೇಕು, ಮುದ್ದೆ ತಿರುವಾಕೂ ಇರಬೇಕು ಫ್ರೆಂಡ್ಸು. ಎಲ್ಲ ಅಡುಗೆಗಳನ್ನು ಮಾಡೋದನ್ನು ಕಲಿತ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಹಾಗೆ ಹೆಣ್ಮಕ್ಳು ಎಲ್ಲ ಅಡುಗೆನೂ ಕಲಿಬೇಕು, ಎಲ್ಲದನ್ನು ಟೇಸ್ಟ್ ಮಾಡಬೇಕು. ಅದರಲ್ಲೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನುವಂಥ ಆಹಾರದಷ್ಟು ರುಚಿ ಹೊರಗಡೆ ಸಿಗೋದಿಲ್ಲ. ಎಂಥ ದೊಡ್ಡ ಹೋಟೆಲ್ಗೆ ಹೋಗಿವಿ ಅಂದ್ರೂ ಕೂಡ ನಾವು ಇಷ್ಟು ತಿಂದವ್ರ ಥರ ಹೊಟ್ಟೆ ತುಂಬುತ್ತಾ. ಬಟ್ ಮನೆಗೆ ಬಂದ ತಕ್ಷಣ ಮತ್ತೆ ಹಸಿವಾಗುತ್ತೆ. ಹೋಟೆಲಿಂದ ಹೋಟೆಲ್ಲ, ಮನೇನ ಫ್ರೆಂಡ್ಸ್. ನೋಡಿರಿ, ಇವಾಗ ನಮಿತ ತೊಗೊಂಡು ಹೋದ್ಲು ತಟ್ಟೆ. ನಾನು ನವ್ಯನ ಕರ್ಕೊಂಡು ಹೊಂಟೀನಿ. ನಮಿತ ಇವಾಗ ತಿಂದ್ಬಿಟ್ಟು ಹೇಳ್ತಾಳೆ. ನವ್ಯಾಗೂ ಕೂಡ ಅದ್ರಾಗ ತಿನ್ನಿಸ್ತೀನಿ, ಅಕ್ಕಿನೂ ಅದ್ರಾಗ ತಿಂತಾಳೆ. ಊಟಕ್ಕೆ ಕರಿತಾ ಇದ್ದಾಳೆ ನೋಡಿರಿ, ಇನ್ನೂ ಊಟಕ್ಕೆ ಸ್ಟಾರ್ಟ್ ಮಾಡಿಲ್ಲ. ತುಪ್ಪ ಹಾಕಿದ್ನೆಲ್ಲ ಮುದ್ದೆಗೆ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾಗತ್ತಾಳೆ. ಆಮೇಲೆ ಫ್ರೆಂಡ್ಸು, ನಾನು ಮೊನ್ನೆ ವಿಡಿಯೋದಲ್ಲಿ ನೀವು ಯಾವ ಊರಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ವಿಡಿಯೋ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ತುಂಬ ಜನ ಮಾಡಿದ್ರಿ, ಕೆಲವೊಬ್ಬರು ಮಾಡಿದ್ರಿ, ಕೆಲವೊಬ್ಬರು ಹೇಳಿಲ್ಲ. ನ್ಯೂಜಿಲ್ಯಾಂಡು, USA, ಶಿವಮೊಗ್ಗ, ಆಮೇಲೆ ಇದು ಉಡುಪಿ, ಆಮೇಲೆ ಇನ್ನೊಂದು ಧಾರವಾಡ, ಬಿಜಾಪುರ, ಬೆಳಗಾವಿ, ತುಂಬ ಕಡೆಯಿಂದ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸು. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಫಾರಿನಲ್ಲಿ ಇರುವಂಥ ನಮ್ಮ ಕರ್ನಾಟಕದವರು ಕೂಡ ನನ್ನ ವೀಡಿಯೋಸ್ನ ನೋಡ್ತಾರೆ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸು. ನಾನು ಇಷ್ಟು ದಿವಸ ನನಗೆ ಬರೀ $1, ಜಾಸ್ತಿ ಅಂದರೆ $2. ಮೊನ್ನೆ ಒಂದು 2-3 ದಿವಸ $3 ಬರ್ತಾಯಿದ್ವು ಒಂದು ದಿನಕ್ಕೆ. ಬಟ್ಟು ನಮ್ಮ ನವ್ಯನ ವೀಡಿಯೋ ಹಾಕಿದ್ನಲ್ಲ, ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ, ಅದಕ್ಕೆ ಮಾತ್ರ $7 ಬಂದೈತಿ ಫ್ರೆಂಡ್ಸು. ಸಂಡೇ ವೀಡಿಯೋಕ್ಕೆ ಟೋಟಲ್ ಆ ವಿಡಿಯೋಕ್ಕೆ $7 ಮತ್ತು ಅದರ್ಸ್ ವೀಡಿಯೋ ಕೂಡ ಓಡಿದ್ವು, ಅದಕ್ಕೆ $1. ಟೋಟಲ್ $8 ಬಂದೈತಿ ಫ್ರೆಂಡ್ಸು. ತುಂಬಾ ಖುಷಿ ಆಯಿತು ನನಗಂತೂ. ಒಬ್ಬ ದೇವರೇ, ದಿನಾಲೂ ಇದೇ ರೀತಿ ನನಗೆ ಡಾಲರ್ಸ್ ಬಂದರೆ ನಮ್ಗೆ ಯಾವುದೇ ಪ್ರಾಬ್ಲಮ್ಮು ಇರಲ್ಲಲ್ಲ ಅನ್ನೋಷ್ಟು ಖುಷಿ ಆಗಿಬಿಡ್ತು ನನಗೆ. ಇದಕ್ಕೆಲ್ಲ ಕಾರಣ ನೀವೇ ಫ್ರೆಂಡ್ಸು. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಇದೊಂದು ವಿಷಯನ. ಯಾಕಂದ್ರೆ ಫಾರಿನಲ್ಲಿ ನೋಡ್ತಾರಲ್ಲ, ಅವ್ರು ನೋಡೋದ್ರಿಂದ ಒಂದು ಸ್ವಲ್ಪ ಡಾಲರು ಜಾಸ್ತಿ ಬರುತ್ತೆ ನಮಗೆ. ಹಾಗಾಗಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸು. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸು. ಮತ್ತೆ ಸಿಗ್ತೀನಿ ಮುಂದಿನ
ಇವತ್ತಿನ ಒಂದು ಒಳ್ಳೆ ಲಾಗ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.